ಹಾಯ್ ಎಲ್ಲರಿಗೂ ನಮಸ್ಕಾರ. ಮತ್ತೊಮ್ಮೆ GSS ಸ್ಟಡಿ ಸರ್ಕಲ್ಗೆ ಆತ್ಮೀಯ ಸ್ವಾಗತ. ಪ್ರಚಲಿತ ಘಟನೆಗಳ ಒಂದು ತರಗತಿಗೆ ಸ್ವಾಗತ. ಇವತ್ತಿನ ಅವಧಿಯಲ್ಲಿ ಪ್ರಮುಖವಾಗಿ ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಕೇಳಬಹುದಾದಂಥ ಒಂದಿಷ್ಟು ಟಾಪಿಕ್ಗಳನ್ನು ಡಿಸ್ಕಷನ್ ಮಾಡೋಣ. ಆಮೇಲೆ ಇದರ ಮೇಲೆ ಯಾವ ರೀತಿ ಪ್ರಶ್ನೆಗಳು ಕೇಳ್ತಾ ಹೋಗ್ತಾರೆ ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಅಂತೇಳಿ ಪ್ರಶ್ನೆಗಳು ಕೊನೆಯಲ್ಲಿ ಕೇಳ್ತಾ ಬಂದಿದ್ವಿ. ಕೊನೆ ತನಕ ನೋಡ್ತಾ ಬನ್ನಿ, ಗೊತ್ತಾಗತ್ತೆ. JNPA ಮುಂಬೈ ಟರ್ಮಿನಲ್ ಉದ್ಘಾಟನೆ ಆಗಿರ್ತಕ್ಕಂಥ ಇತ್ತೀಚೆಗೆ ಭಾರತದ ಪ್ರಧಾನಮಂತ್ರಿಗಳಾಗಿರ್ತಕ್ಕಂಥ ನರೇಂದ್ರ ಮೋದಿಯವರು ಮತ್ತು ಸಿಂಗಾಪುರದ ಪ್ರಧಾನಮಂತ್ರಿಗಳಾಗಿರ್ತಕ್ಕಂಥ ಲಾರೆನ್ಸ್ ವಾಂಗ್ ಅವರು ಜವಾಹರ್ಲಾಲ್ ನೆಹರು ಬಂದರಿನಲ್ಲಿ PSA ಮುಂಬೈ ಟರ್ಮಿನಲ್ 2ನೇ ಹಂತವನ್ನು ವರ್ಚುವಲ್ ಆಗಿ ಉದ್ಘಾಟಿಸಿದರು ಅಂತಕ್ಕಂಥದ್ದು. ಇದು ಭಾರತ ಸಿಂಗಾಪುರ್ ವ್ಯಾಪಾರ ಸಂಬಂಧವನ್ನು ಬಲಪಡಿಸುವ ಒಂದು ಉದ್ದೇಶ ಹೊಂದಿತ್ತು ಅಂತಕ್ಕಂಥದ್ದು. ಕೇಳ್ತಾ ಬರ್ತಾರೆ, ಭಾರತ ಪ್ರಧಾನಿ ನರೇಂದ್ರ ಮೋದಿ ಮತ್ತು ಸಿಂಗಾಪುರದ ಪ್ರಧಾನಿಯಾಗಿರತಕ್ಕಂಥ ಲಾರೆನ್ಸ್ ವಾಂಗ್ ಅವರು ಜವಾಹರ್ಲಾಲ್ ನೆಹರು ಬಂದರಿನಲ್ಲಿ ಆ ಟರ್ಮಿನಲ್ 2ನೇ ಹಂತವನ್ನು ವರ್ಚುವಲ್ ಆಗಿ ಉದ್ಘಾಟನೆ ಮಾಡಿದ್ರು ಅಂತಕ್ಕಂಥದ್ದು. ಇನ್ನು ಎರಡನೇದಾಗಿ ಚಿನ್ನಾಭರಣಗಳಿಗೆ ಹಾಲ್ ಮಾರ್ಕಿಂಗ್ ಅಂತಕ್ಕಂಥದ್ದು. ಬೆಳ್ಳಿಯ ಶುದ್ಧತೆಯನ್ನು ಖಚಿತಪಡಿಸಿಕೊಳ್ಳಲು ಭಾರತ ಸ್ವಯಂ ಪ್ರೇರಿತ ಆಧಾರದ ಮೇಲೆ HUID ಆಧಾರಿತ ಹಾಲ್ ಮಾರ್ಕಿಂಗ್ ವ್ಯವಸ್ಥೆಯನ್ನು ಜಾರಿಗೆ ತಂದಿದೆ. ಬ್ಯೂರೋ ಆಫ್ ಇಂಡಿಯಾ ಸ್ಟ್ಯಾಂಡರ್ಡ್ ಇದನ್ನು ನಿರ್ವಹಣೆ ಮಾಡ್ತದ. BSI ಅಂದರೆ ಬ್ಯೂರೋ ಆಫ್ ಇಂಡಿಯನ್ ಸ್ಟ್ಯಾಂಡರ್ಡ್ ಅಂಥೇಳಿ ಇದರ ವಿಸ್ತೃತ ರೂಪ ಆಗಿರ್ತದೆ. HUID ಆಧಾರಿತ ಹಾಲ್ ಮಾರ್ಕಿಂಗ್ ವ್ಯವಸ್ಥೆ ಬೆಳ್ಳಿಯ ಶುದ್ಧತೆಯನ್ನು ಖಚಿತಪಡಿಸಲು ಇದನ್ನು ಜಾರಿಗೊಳಿಸಲಾಗಿದೆ. ನಿಮಗೊಂದು ಪ್ರಶ್ನೆ ಇಲ್ಲಿ, HUID ಅಂದರೆ ಏನು, ವಿಸ್ತೃತ ರೂಪ ಏನು ಅಂತಕ್ಕಂಥದ್ದು ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡ್ತಾ ಬನ್ನಿ. ಹಾಗೆ ಆತ್ಮಗೌರವ ಚಳುವಳಿ ಶತಮಾನೋತ್ಸವ ಅಂತಕ್ಕಂಥದ್ದು, ಇದು ಆತ್ಮಗೌರವ ಚಳುವಳಿ ಅಂತಕ್ಕಂಥದ್ದು ಇದು 100 ವರ್ಷ ಪೂರೈಸಿದೆ. ಇದರ ಬಗ್ಗೆ ನೋಡೋದಾದರೆ ತಮಿಳುನಾಡಿನ ಪೆರಿಯಾರ್ EV ರಾಮಸ್ವಾಮಿಯವರು, ಯಾವ ರಾಜ್ಯದವರು? ತಮಿಳುನಾಡಿನ ಪೆರಿಯಾರ್ EV ರಾಮಸ್ವಾಮಿಯವರು ಆರಂಭಿಸಿದ ಆತ್ಮಗೌರವ ಚಳುವಳಿ 1925ರಲ್ಲಿ ಪ್ರಾರಂಭವಾಗಿತ್ತು. ಪ್ರಸ್ತುತ 1925ರಲ್ಲಿ ಪ್ರಾರಂಭವಾಗಿತ್ತು. ಪ್ರಸ್ತುತ 2025ಕ್ಕೆ ಅದು 100 ವರ್ಷಗಳ ಒಂದು ಶತಮಾನೋತ್ಸವ ಆಚರಣೆಯಲ್ಲಿದೆ. 100 ವರ್ಷ ಆಯಿತು ಇಲ್ಲಿವರೆಗೆ. ಅದಕ್ಕೋಸ್ಕರ ಅದು 2025ರಲ್ಲಿ ಆತ್ಮಗೌರವ ಚಳುವಳಿ ಶತಮಾನೋತ್ಸವ ಕಾರ್ಯಕ್ರಮವನ್ನು ಆಚರಿಸಲಾಯಿತು ಅಂತಕ್ಕಂಥದ್ದು. ನೆಕ್ಸ್ಟ್ ನೋಡೋದಾದರೆ, ಗಮನಿಸ್ತಾ ಇದ್ದೀರಿ ಇಲ್ಲಿ ಒಂದಿಷ್ಟು ತಮಿಳುನಾಡಿನ CM ಯಾರಿದ್ದಾರೆ ಅಂತಕ್ಕಂಥ ಪ್ರಸ್ತುತ ನೋಡೋದಾದರೆ MK ಸ್ಟಾಲಿನ್ ಅವರಿದ್ದಾರೆ. ರಾಜ್ಯಪಾಲರು ಯಾರಿದ್ದಾರೆ ಅಂದರೆ RN ರವಿ ಅವರು ಅಂತಕ್ಕಂಥದ್ದು. ಅಂದರೆ ಆತ್ಮಗೌರವ ಚಳುವಳಿಗೆ ಶತಮಾನೋತ್ಸವ ಪೂರೈಸಿರ್ತಕ್ಕಂಥ ಕಾರಣದಿಂದ ಅತಿ ಹೆಚ್ಚು ಪ್ರಚಲಿತದಲ್ಲಿದೆ. ಅದನ್ನು ಕೇಳಬಹುದು ಪರೀಕ್ಷೆಯಲ್ಲಿ, ಅದನ್ನು ಕೂಡ ಗಮನವಿಟ್ಟು. USA ಓಪನ್ 2025 ಸ್ಪೇನ್ನ ಸ್ಪೇನ್ ದೇಶದ ಕಾರ್ಲೋಸ್ ಅಲ್ಕರಾಜ್ ಅವರು ಜಾನಿಕ್ ಸಿನ್ನರ್ ಅವರನ್ನು ಸೋಲಿಸುವ ಮೂಲಕ, ಯಾರ ವಿರುದ್ಧ? ಜಾನಿಕ್ ಸಿನ್ನರ್ ಅವರನ್ನು ಸೋಲಿಸುವ ಮೂಲಕ ಪುರುಷರ ಸಿಂಗಲ್ಸ್ ಪ್ರಶಸ್ತಿಯನ್ನು ಗೆದ್ದರು ಅಂತಕ್ಕಂಥದ್ದು. ಮಹಿಳಾ ಸಿಂಗಲ್ಸ್ನಲ್ಲಿ ಆರ್ಯನ್ ಸಬಲಂಕಾ ಚಾಂಪಿಯನ್ ಆಗಿ ಹೊರಹೊಮ್ಮಿದರು. USA ಓಪನ್ನಲ್ಲಿ ಪುರುಷರು ಕೇಳಬಹುದು ಅಥವಾ ಮಹಿಳಾ ವಿಭಾಗದಲ್ಲಿ ಮಹಿಳೆಯರನ್ನ ಕೇಳಬಹುದು. ಪುರುಷರ ವಿಭಾಗದಲ್ಲಿ ಸ್ಪೇನ್ ದೇಶದವರಾಗಿರ್ತಕ್ಕಂಥ ಕಾರ್ಲೋಸ್ ಅಲ್ಕರಾಜ್ ಅವರು ಜಾನಿಕ್ ಸಿನ್ನರನ್ನು ಸೋಲಿಸುವ ಮೂಲಕ USA ಓಪನ್ ಟೆನ್ನಿಸ್ನಲ್ಲಿ ವಿಜೇತರಾಗಿರ್ತಾರೆ ಅಂತಕ್ಕಂಥದ್ದು. ಇನ್ನು ಮಹಿಳಾ ವಿಭಾಗದಲ್ಲಿ ಸಿಂಗಲ್ಸ್ನಲ್ಲಿ ನೋಡೋದಾದರೆ ಆರ್ಯನ್ನ ಸಬಲೆಂಕಾರವರು ಚಾಂಪಿಯನ್ ಆಗಿ ಹೊರಹೊಮ್ಮಿದ್ದಾರೆ. ಇದಿಷ್ಟು USA ಓಪನ್ ಟೆನ್ನಿಸ್ಗೆ ಸಂಬಂಧಪಟ್ಟಿರ್ತಕ್ಕಂಥ ಪ್ರತಿ ವರ್ಷ ಟೆನ್ನಿಸ್ ವಿಭಾಗದಲ್ಲಿ 4 ವಿಭಾಗದಲ್ಲಿ ನಡೀತದೆ. ಈ 4 ವಿಭಾಗದ ಮೇಲೆ ಒಂದು ಪ್ರಶ್ನೆ ಕಂಪಲ್ಸರಿ ಆಗಿರ್ತದೆ, ಗಮನವಿಡಿ. ಅದು ಕೂಡ ಮುಂದಿನ ಭಾಗದಲ್ಲಿ ಹೇಳ್ತಾ ಹೋಗ್ತೀನಿ. ಹೊಸ ಗಣಿ ಕಾರ್ಯದರ್ಶಿ ನೇಮಕ ಅಂತಕ್ಕಂಥದ್ದು ಮುಂದಿನ ಟಾಪಿಕ್ ಏನಾಗಿರ್ತದೆ. ಹೊಸ ಗಣಿ ಕಾರ್ಯದರ್ಶಿ ನೇಮಕ 1994ರ ಬ್ಯಾಚಿನ IAS ಅಧಿಕಾರಿಯಾಗಿರ್ತಕ್ಕಂಥ ಪಿಯೂಷ್ ಗೋಯಲ್ ಅವರು ಭಾರತದ ಹೊಸ ಗಣಿ ಕಾರ್ಯದರ್ಶಿಯಾಗಿ ಅಧಿಕಾರ ವಹಿಸಿಕೊಂಡ್ರು ಅಂತಕ್ಕಂಥದ್ದು. ಇದಕ್ಕೂ ಮೊದಲು ನ್ಯಾಟ್ ಗ್ರೇಡ್ದ CEO ಆಗಿ ಸೇವೆ ಸಲ್ಲಿಸಿದರು. ಯಾರು? ಪಿಯೂಷ್ ಗೋಯಲ್ ಅವರು ನ್ಯಾಟ್ ಗ್ರೇಡ್ದ CEO ಆಗಿ ಕಾರ್ಯನಿರ್ವಹಿಸ್ತಾ ಇದ್ರು. ಪ್ರಸ್ತುತ ಅವರು ಏನಾಗ್ಯಾರ ಅಂದರೆ ಹೊಸ ಗಣಿ ಕಾರ್ಯದರ್ಶಿಯಾಗಿ ಅವರನ್ನು ನೇಮಕ ಮಾಡಲಾಗಿದೆ. ಆಧಾರ್ ದೃಢೀಕರಣ ದಾಖಲೆ ಅಂತಕ್ಕಂಥದ್ದು.
ಆಗಸ್ಟ್ 2025ರಲ್ಲಿ ಭಾರತ ದಾಖಲೆ ಅಂದರೆ 221 ಕೋಟಿ ಆಧಾರ್ ದೃಢೀಕರಣ ಅಥೆಂಟಿಕೇಶನ್ ಅಂತ ಕರಿತೀವಿ, ಅದನ್ನು ವಹಿವಾಟು ನಡೆದಿದೆ ಎಂದು UIDAI ವರದಿ ಮಾಡಿದೆ ಅಂತಕ್ಕಂಥ. ಅಂದರೆ 2025 ಆಗಸ್ಟ್ ವೇಳೆಗೆ ಗಣನೆಗೆ ತೆಗೆದುಕೊಂಡು ಇಲ್ಲಿ ಎಷ್ಟು ವಹಿವಾಟಾಗಿದೆ ಅಂದರೆ 221 ಕೋಟಿ ಆಧಾರ್ ಅಥೆಂಟಿಕೇಶನ್ ಮೂಲಕ ಹಣವನ್ನು ವರ್ಗಾವಣೆ ಮಾಡೋದಾಗಿರ್ಬೋದು, ವಹಿವಾಟು OTP ಮೂಲಕ ನೀವು ಏನೇ ವ್ಯವಹಾರ ಮಾಡ್ತಿರಲ್ಲ ಅಷ್ಟೊಂದು ವ್ಯವಹಾರಗಳು 221 ಕೋಟಿಯಷ್ಟು ಆಧಾರ್ ದೃಢೀಕರಣ ಮೂಲಕ ಆಗಿದೆ ಅಂತಕ್ಕಂಥದ್ದು ಇಲ್ಲಿ ವರದಿ ಮಾಡ್ತಾ ಇದ್ದಾರೆ. ಇಲ್ಲಿ ಒಂದು ಪ್ರಶ್ನೆ, UIDAIನ ವಿಸ್ತೃತ ರೂಪ ಏನು ಅಂತಕ್ಕಂಥದ್ದು ಕಮೆಂಟ್ ಮಾಡಿ. ನೆಕ್ಸ್ಟ್ ಬಂದ್ಬಿಟ್ಟು ನೋಡೋದಾದರೆ 7ನೇ ಟಾಪಿಕ್ ಆಗಿ ವೆನಿಸ್ ಚಲನಚಿತ್ರೋತ್ಸವ ಪ್ರಶಸ್ತಿ. ವೆನಿಸ್ ಚಲನಚಿತ್ರೋತ್ಸವ ಪ್ರಶಸ್ತಿ 82ನೇ ವೆನಿಸ್ ಚಲನಚಿತ್ರೋತ್ಸವದಲ್ಲಿ ಭಾರತೀಯ ನಿರ್ದೇಶಕಿ ಅನುಪರ್ಣಾ ರಾಯ್ ರವರಿಗೆ ತಮ್ಮ ಸಾಂಗ್ಸ್ ಆಫ್ ಫರ್ಗಾಟನ್ ಟ್ರೀಸ್ ಅಂತಕ್ಕಂಥ ಚಿತ್ರಕ್ಕಾಗಿ ಅತ್ಯುತ್ತಮ ನಿರ್ದೇಶಕಿ ಪ್ರಶಸ್ತಿ ಗೆದ್ದಿದ್ದಾರೆ ಅಂತಕ್ಕಂಥದ್ದು. ಒಂದನೇದಾಗಿ ವೆನಿಸ್ ಚಲನಚಿತ್ರೋತ್ಸವ ಅಂತಕ್ಕಂಥ ನೆನಪಿನಾಗಿರಬೇಕು. ಅದು ಎಷ್ಟನೇದಂದರೆ 82ನೇ ಚಲನಚಿತ್ರೋತ್ಸವ. 82ನೇದು ಭಾರತೀಯರಾಗಿರ್ತಕ್ಕಂಥ ಅನುಪರ್ಣಾ ರಾಯ್ ರವರಿಗೆ ಸಾಂಗ್ಸ್ ಆಫ್ ಫರ್ಗಾಟನ್ ಟ್ರೀಸ್ ಅಂತಕ್ಕಂಥ ಒಂದು ಚಲನಚಿತ್ರದ ನಿರ್ದೇಶನಕ್ಕಾಗಿ ಅತ್ಯುತ್ತಮ ನಿರ್ದೇಶಕಿ ಅಂತಕ್ಕಂಥ ಒಂದು ಪ್ರಶಸ್ತಿ ಪಡೆದುಕೊಂಡಾರ ಅಂತಕ್ಕಂಥದ್ದು ಗಮನಿಸಬಹುದು. ಹಾಗೆ ಪುರುಷರ ಹಾಕಿ ಏಷ್ಯಾ ಕಪ್ 2025ರಲ್ಲಿ ಬಿಹಾರದ ರಾಜ್ಗಿರದಲ್ಲಿ ನಡೆದಿರತಕ್ಕಂಥ ಫೈನಲ್ನಲ್ಲಿ ಭಾರತ ತಂಡ ದಕ್ಷಿಣ ಕೊರಿಯಾವನ್ನು 4-1 ಅಂತರದಿಂದ ಸೋಲಿಸುವ ಮೂಲಕ 12ನೇ ಏಷ್ಯಾ ಕಪ್ ಗೆದ್ದುಕೊಂಡಿದೆ. ಕೇಳಬಹುದು, ಪುರುಷರ ಹಾಕಿ ಏಷ್ಯಾ ಕಪ್ ಯಾವ ತಂಡ ಗೆದ್ದಿದೆ ಅಂತೇಳಿ. ಅದು ನಮ್ಮ ಭಾರತ ತಂಡ. ಯಾವ ತಂಡದ ವಿರುದ್ಧ ಕೇಳಿದ್ರೆ ದಕ್ಷಿಣ ಕೊರಿಯಾದ ವಿರುದ್ಧ ಅಂತಕ್ಕಂಥದ್ದು. ಇದರಿಂದಾಗಿ ಭಾರತ 2026ರ ವಿಶ್ವಕಪ್ಗೆ ನೇರವಾಗಿ ಅರ್ಹತೆ ಪಡೆದುಕೊಂಡಿದೆ ಅಂತಕ್ಕಂಥದ್ದು. ಏಷ್ಯಾ ಕಪ್ ಗೆದ್ದುಕೊಂಡಿರೋ ನಂತರ ನೆಕ್ಸ್ಟ್ ಏನು ಬರ್ತದಲ್ಲ ವಿಶ್ವಕಪ್ಗೆ ನೇರವಾಗಿ ಭಾರತ ಅರ್ಹತೆ ಪಡೆದುಕೊಂಡಿದೆ ಅಂತಕ್ಕಂಥದ್ದು ಬಹಳ ಮುಖ್ಯವಾಗಿರ್ತಕ್ಕಂಥದ್ದು. ಪ್ರಮುಖವಾಗಿ ರೈಲ್ವೆ ಮಾರ್ಗ ದ್ವಿಗುಣಗೊಳಿಸುವಿಕೆ ಅನುಮೋದನೆ ಅಂತಕ್ಕಂಥದ್ದು. ಇಲ್ಲಿ ಗಮನಿಸ್ತಾ ಇದ್ದರೆ ರೈಲ್ವೆ ಮಾರ್ಗ ಅತಿ ಹೆಚ್ಚು ಮಾಡುವುದಕ್ಕೆ ಇದನ್ನು ಕ್ರಮ ವಹಿಸಲಾಗಿದೆ. ಬಿಹಾರ, ಜಾರ್ಖಂಡ, ಪಶ್ಚಿಮ ಬಂಗಾಳ 3 ರಾಜ್ಯಗಳು ಗಮನಿಸಬಹುದು. 3 ರಾಜ್ಯಗಳನ್ನು ಸಂಪರ್ಕಿಸುವ 177 ಕಿಲೋಮೀಟರ್ 177 ಕಿಲೋಮೀಟರ್ ಬಾಗಲ್ಪುರ್ ದುಗ್ಮಾ ರಾಂಪುರ್ ಹತ್ ರೈಲ್ವೆ ಮಾರ್ಗವನ್ನು ದ್ವಿಗುಣಗೊಳಿಸಬೇಕೆ ಕೇಂದ್ರ ಸಚಿವ ಸಂಪುಟ ಅನುಮೋದನೆ ನೀಡಿದೆ ಅಂತಕ್ಕಂಥದ್ದು. ಯಾವೆಲ್ಲ ರಾಜ್ಯಗಳು? ಜಾರ್ಖಂಡ, ಪಶ್ಚಿಮ ಬಂಗಾಳ ಸಂಪರ್ಕಿಸುವ ಬಿಹಾರ, ಜಾರ್ಖಂಡ, ಪಶ್ಚಿಮ ಬಂಗಾಳ ಸಂಪರ್ಕಿಸುವ 177 ಕಿಲೋಮೀಟರ್ದ ಬಾಗಲ್ಪುರ್ ದುಗ್ಮಾ ರಾಂಪುರ್ ಹತ್ ರೈಲ್ವೆ ಮಾರ್ಗಗಳನ್ನು ಏನು ಮಾಡ್ತಾರೆ, ಡಬಲ್ ಮಾಡೋದಕ್ಕೆ ಕೇಂದ್ರ ಸಚಿವ ಸಂಪುಟದಲ್ಲಿ ಅನುಮೋದನೆ ದೊರೆತಿದೆ. ಅದಕ್ಕೆ ಪರ್ಮಿಷನ್ ಸಿಕ್ಕಿದೆ ಅಂತಕ್ಕಂಥದ್ದು ನೋಡ್ತಾ ಇದ್ದೀವಿ. ಜಾರ್ಖಂಡ್ನ ಮುಖ್ಯಮಂತ್ರಿ ಯಾರಿದ್ದಾರೆ ಅಂದರೆ ಹೇಮಂತ್ ಸೊರೇನಾ ಅಂತಕ್ಕಂಥವ್ರು. ಹೇಮಂತ್ ಸೊರೇನಾ. ರಾಜ್ಯಪಾಲರು ಯಾರಿದ್ದಾರೆ ಅಂದರೆ ಸಂತೋಷ್ ಗಂಗ್ವಾರ್ ಅಂತಕ್ಕಂಥವ್ರು ಪ್ರಸ್ತುತ ಜಾರ್ಖಂಡ್ನ ರಾಜ್ಯಪಾಲರಾಗಿ ಕಾರ್ಯನಿರ್ವಹಿಸ್ತಾ ಇದ್ದಾರೆ. ಮುಂದುವರೆದು ನೋಡೋದಾದರೆ ಪವರ್ ಟೆಸ್ಟಿಂಗ್ ಲ್ಯಾಬೊರೇಟರಿ ಅಂತಕ್ಕಂಥದ್ದು ಕೇಂದ್ರ ಸಚಿವರಾಗಿರ್ತಕ್ಕಂಥ ಮನೋಹರ್ ಲಾಲ್ ಖಟ್ಟರ್ ಅವರು ನಾಸಿಕ್ನಲ್ಲಿ ಸೆಂಟ್ರಲ್ ಪವರ್ ರಿಸರ್ಚ್ ಇನ್ಸ್ಟಿಟ್ಯೂಟ್ ಹೊಸ ಪ್ರಾದೇಶಿಕ ಪರೀಕ್ಷಾ ಪ್ರಯೋಗಾಲಯವನ್ನು ಉದ್ಘಾಟನೆ ಮಾಡಿದ್ರು ಅಂತಕ್ಕಂಥದ್ದು. ಯಾರು? ಇಲ್ಲಿ ಮನೋಹರ್ ಲಾಲ್ ಖಟ್ಟರ್, ಕೇಂದ್ರ ಸಚಿವರಾಗಿರ್ತಕ್ಕಂಥ ಮನೋಹರ್ ಲಾಲ್ ಖಟ್ಟರ್ ಅವರು ಯಾವ ಸ್ಥಳದಲ್ಲಿ ಅಂದರೆ ಅದು ನಾಸಿಕ್ ಸೆಂಟ್ರಲ್ ಪವರ್ ರಿಸರ್ಚ್ ಇನ್ಸ್ಟಿಟ್ಯೂಟ್ನ ಹೊಸ ಪ್ರಾದೇಶಿಕ ಪ್ರಯೋಗಾಲಯವನ್ನು ಉದ್ಘಾಟನೆ ಮಾಡಿದರು. ಹೆಚ್ಚುವರಿಯಾಗಿ ಇನ್ನೊಂದು ಪ್ರಾದೇಶಿಕ ಪ್ರಯೋಗಾಲಯ ಪ್ರಾರಂಭ ಮಾಡ್ರೆ ಅದರ ಉದ್ಘಾಟನೆ ಮಾಡಿದವರು ಯಾರು ಅಂದರೆ ಮನೋಹರ್ ಲಾಲ್ ಖಟ್ಟರ್. ಪವರ್ ಟೆಸ್ಟಿಂಗ್ ಲ್ಯಾಬೊರೇಟರಿ ಹೊಸದಾಗಿ ಉದ್ಘಾಟನೆ ಆಗಿರತಕ್ಕಂಥದ್ದು. ಇನ್ನು CAFA ನ್ಯಾಷನಲ್ ಕಪ್ ಫುಟ್ಬಾಲ್ ತಜಿಕಿಸ್ತಾನದಲ್ಲಿ ನಡೆದ CAFA ನೇಷನ್ ಕಪ್ನ 2025ರಲ್ಲಿ ಒಮನ್ ತಂಡವನ್ನು ಸೋಲಿಸಿದ ಭಾರತೀಯ ಫುಟ್ಬಾಲ್ ತಂಡವು ಮೊದಲ ಬಾರಿಗೆ ಕಂಚಿನ ಪದಕ ಗೆದ್ದು ಇತಿಹಾಸ ನಿರ್ಮಿಸಿದೆ. ಗಮನಿಸ್ರಿ, ಮೊದಲ ಯಾವುದೋ ಪ್ರಶ್ನೆ ಬರ್ತಾ ಬಹಳಷ್ಟು ಪರೀಕ್ಷೆಯಲ್ಲಿ ಕೇಳ್ತಾ ಬರ್ತಾರೆ. ಹೌದಾ? ಕಾಪಾ ನ್ಯಾಷನಲ್ ಫುಟ್ಬಾಲ್ ಕಪ್ ಅಂತಕ್ಕಂಥದ್ದು ತಜಿಕಿಸ್ತಾನದಲ್ಲಿ ನಡೆದಿರ್ತಕ್ಕಂಥ ಯಾವ ಸ್ಥಳ? ತಜಿಕಿಸ್ತಾನದಲ್ಲಿ ಈ ಒಂದು ಕಾಪಾ ನ್ಯಾಷನಲ್ ಕಪ್ ಫುಟ್ಬಾಲ್ ಒಂದು ಪ್ರಾಯೋಜಕತ್ವ ನಡೆದಿರ್ತಕ್ಕಂಥದ್ದು
ಇದರಲ್ಲಿ ಒಮನ್ ತಂಡವನ್ನು ಸೋಲಿಸುವ ಮೂಲಕ, ಒಮನ್ ದೇಶದ ತಂಡವನ್ನು ಸೋಲಿಸುವ ಮೂಲಕ ಭಾರತೀಯ ಫುಟ್ಬಾಲ್ ತಂಡ ಕಂಚಿನ ಪದಕವನ್ನು ಗೆದ್ದಿರ್ತಕ್ಕಂಥದ್ದು. ಗಮನಿಸ್ರಿ, ಫುಟ್ಬಾಲ್ ತಂಡದಲ್ಲಿ ಮೊದಲ ಬಾರಿಗೆ ಕಂಚಿನ ಪದಕ ಪಡೆದುಕೊಂಡಿರ್ತಕ್ಕಂಥ ಇದು ಕೂಡ ಪ್ರಶ್ನೆಯಾಗಿ ಬರ್ತದ. ಗಮನಿಸ್ರಿ, ಯಾವ ದೇಶದ ವಿರುದ್ಧ ಕೇಳಬಹುದು, ಒಮನ್ ತಂಡದ ವಿರುದ್ಧ. ಯಾವ ಪದಕ ಗೆದ್ದಿದೆ ಅಂತ ಕೇಳ್ಬೋದು, ಅದು ಕಂಚಿನ ಪದಕ. ಯಾವ ಕಪ್ನಲ್ಲಿ ಅಂದರೆ, ಯಾವ ಕಪ್ ಅಂದರೆ ಕಾಪಾ ನ್ಯಾಷನಲ್ ಕಪ್ ಫುಟ್ಬಾಲ್ನಲ್ಲಿ ಗೆದ್ದಿರ್ತಕ್ಕಂಥದ್ದು. ಇನ್ನು ಜಪಾದ್ ಅಂತಕ್ಕಂಥದ್ದು 12ನೇ ಪಾಯಿಂಟ್ ಆಗಿರ್ತಕ್ಕಂಥದ್ದು ಜಪಾದ್ 2025 ಸಮರಾಭ್ಯಾಸ ಅಂತಕ್ಕಂಥದ್ದು ಗಮನಿಸ್ತಾ ಇದ್ರಿ. ರಷ್ಯಾದಲ್ಲಿ ನಡೆಯುತ್ತಿರೋ ಬಹುರಾಷ್ಟ್ರೀಯ ಮಿಲಿಟರಿ ಸಮರಾಭ್ಯಾಸ ಹೆಸರು ಜಪಾದ್ 2025. ಭಾಗವಹಿಸಲು ಭಾರತೀಯ ಸಶಸ್ತ್ರ ಪಡೆಯಲ್ಲಿ 65 ಸದಸ್ಯರ ತಂಡವನ್ನು ನಿರ್ಮಾಣ ಮಾಡಲಾಗಿದೆ. ನಮ್ಮ ಭಾರತೀಯ ಒಂದು ಸಶಸ್ತ್ರ ದಳದಲ್ಲಿ 65 ಸದಸ್ಯರ ಒಳಗೊಂಡಂತ ಒಂದು ತಂಡವನ್ನು ನಿರ್ಮಾಣ ಮಾಡಲಾಗಿದೆ. ಅದು ಯಾವ ಒಂದು ಸಮರಾಭ್ಯಾಸ ಅಂದ್ರೆ ಜಪಾದ್ ಅಂತಕ್ಕಂಥದ್ದು, ಜಪಾದ್ 2025 ಅಂತಕ್ಕಂಥದ್ದು ಗಮನಿಸ್ತಾ ಇದ್ದೀರಿ. ನೆಕ್ಸ್ಟ್ ಇಷ್ಟೆಲ್ಲ ಟಾಪಿಕ್ಗಳನ್ನ ನೋಡಿದೀವಿ. ಇದ್ರ ಮೇಲೆ ಪ್ರಶ್ನೆಗಳು ಯಾವ ರೀತಿ ಕೇಳ್ತಾ ಬರ್ತಾರೆ ನಿಮಗೂ ಕೂಡ ಯೂಸ್ಫುಲ್ ಆಗುತ್ತೆ. ಪ್ರತಿಯೊಂದು ಟಾಪಿಕ್ ಮೇಲೂ ಕೂಡ ಪ್ರಶ್ನೆಗಳು ಬರ್ತಾ ಹೋಗ್ತವೆ. ನಾನು ಇಷ್ಟೊತ್ತು ಏನು ಡಿಸ್ಕಷನ್ ಮಾಡಿದನಲ್ಲ ಅವೆಲ್ಲವೂ ಟಾಪಿಕ್ ಮೇಲೆ ಪ್ರಶ್ನೆಗಳು ಕೇಳ್ತಾ ಬರ್ತವೆ. ಅದು ಕೂಡ ನೀವು ಗಮನಿಸ್ತಾ ಬನ್ನಿ ಅಂತ ಹೇಳ್ತಾ ಬನ್ನಿ ಪ್ರಶ್ನೆಗಳನ್ನು ನೋಡೋಣ. ಮೊದಲ ಪ್ರಶ್ನೆ ಏನಿದೆ ಅಂತಕ್ಕಂಥದ್ದು ನೋಡೋದಾದ್ರೆ, ಇತ್ತೀಚೆಗೆ ಭಾರತದ ಮೋದಿ ಮತ್ತು ಲಾರೆನ್ಸ್ ವಾಂಗ್ ಅವರು PSA ಮುಂಬೈ ಟರ್ಮಿನಲ್ 2ನೇ ಹಂತವನ್ನು ಎಲ್ಲಿ ಉದ್ಘಾಟಿಸಿದರು ಅಂತಕ್ಕಂಥದ್ದಿದೆ. ಇತ್ತೀಚೆಗೆ ಭಾರತದ ಪ್ರಧಾನಿಯಾಗಿರ್ತಕ್ಕಂಥವರು ಮತ್ತು ಲಾರೆನ್ಸ್ ವಾಂಗ್ ಅವರು PSA ಮುಂಬೈ ಟರ್ಮಿನಲ್ 2ನೇ ಹಂತವನ್ನು ಎಲ್ಲಿ ಉದ್ಘಾಟಿಸಿದರು? ವಿಶಾಖಪಟ್ಟಣಂ ಇದೆ, ಜವಾಹರ್ಲಾಲ್ ನೆಹರು ಬಂದರು ಇದೆ, ಕಾಂಡ್ಲಾ ಬಂದರ್ ಇದೆ, ಕೊಚ್ಚಿ ಬಂದರ್ ಇದೆ. ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ನೋಡೋದಾದ್ರೆ ಆಯ್ಕೆ ಆ ಸರಿಯಾಗಿರ್ತಕ್ಕಂಥದ್ದು ಎಸ್, ಜವಾಹರ್ಲಾಲ್ ನೆಹರು ಬಂದರನ್ನ ಉದ್ಘಾಟನೆ ಮಾಡಿದ್ರು ಅಂತಕ್ಕಂಥದ್ದು. ನೆಕ್ಸ್ಟ್ ಮುಂದಿನ ಪ್ರಶ್ನೆ ನೋಡೋಣ. ಬೆಳ್ಳಿಯ ಆಭರಣದ ಶುದ್ಧತೆಯನ್ನು ಖಚಿತಪಡಿಸಿಕೊಳ್ಳಲು ಭಾರತ ಇತ್ತೀಚೆಗೆ ಯಾವ ವ್ಯವಸ್ಥೆಯನ್ನು ಜಾರಿಗೆ ತಂದಿದೆ? BSI ಲೋಗೋ ಮಾರ್ಕ್, HUID ಆಧಾರಿತ ಹಾಲ್ ಮಾರ್ಕಿಂಗ್, ಸಿಲ್ವರ್ ಮಾರ್ಕ್ 2025, ಕ್ಯಾರೆಟ್ ಮೀಟರ್ ಕಡ್ಡಾಯ ಅಂತಕ್ಕಂಥದ್ದಿದೆ. ಈ ಒಂದು ಪ್ರಶ್ನೆಗೆ ಬೆಳ್ಳಿ ಆಭರಣ ಶುದ್ಧತೆ ಖಚಿತಪಡಿಸಿಕೊಳ್ಳಲು ಭಾರತ ಇತ್ತೀಚೆಗೆ ಯಾವ ವ್ಯವಸ್ಥೆ ಜಾರಿಗೆ ತಂದಿದೆ ಅಂದ್ರೆ ಗಮನಿಸ್ತಾ ಇದ್ದೀರಿ, ಆಯ್ಕೆ ಅ ಸರಿಯಾಗಿರ್ತಕ್ಕಂಥದ್ದು HUID ಆಧಾರಿತ ಹಾಲ್ ಮಾರ್ಕಿಂಗ್ ವ್ಯವಸ್ಥೆಯನ್ನ ಜಾರಿಗೆ ತಂದಿದೆ ಅಂತಕ್ಕಂಥದ್ದು. ಮುಂದಿನ ಪ್ರಶ್ನೆ ನೋಡೋಣ. ಆತ್ಮಗೌರವ ಚಳವಳಿಯನ್ನ ಆರಂಭಿಸಿದವರು ಯಾರು ಅಂತಕ್ಕಂಥ ಪ್ರಶ್ನೆ ಇದೆ. ಆತ್ಮಗೌರವ ಚಳವಳಿ ಇತ್ತೀಚೆಗೆ 100 ವರ್ಷ ಪೂರೈಸಿದೆ ಅಂತಕ್ಕಂಥದ್ದು ಶತಮಾನೋತ್ಸವದ ಬಗ್ಗೆ ನೋಡಿದೀವಿ. ಅದು ಯಾರು ಆರಂಭಿಸಿದ್ರು ಅಂತಕ್ಕಂಥ ಪ್ರಶ್ನೆ ಬಂದಿದೆ. ಡಾಕ್ಟರ್ BR ಅಂಬೇಡ್ಕರ್ ಅಂತಿದೆ, ಜ್ಯೋತಿಬಾ ಫುಲೆ ಅಂತಿದೆ, ಪೆರಿಯಾರ್ EV ರಾಮಸ್ವಾಮಿ ಅಂತಿದೆ, MK ಸ್ಟಾಲಿನ್ ಅಂತಿದೆ. ಆಯ್ಕೆಗಳನ್ನು ಯಾವ ರೀತಿ ಕೊಡ್ತಾರೆ ಅಂತಕ್ಕಂಥ ಗಮನಿಸಬಹುದು. ಇಷ್ಟೊತ್ತು ಡಿಸ್ಕಷನ್ ಮಾಡಿದ ಟಾಪಿಕ್ ಮೇಲೆ ಪ್ರಶ್ನೆಗಳು ತೆಗಿತಾ ಇರ್ತಾರೆ. ಇದಕ್ಕೆ ಸರಿಯಾದ ಉತ್ತರ ನೋಡೋದಾದ್ರೆ ಆಯ್ಕೆ ಈ ಸರಿಯಾಗಿರ್ತಕ್ಕಂಥದ್ದು ಪೆರಿಯಾರ್ EV ರಾಮಸ್ವಾಮಿ ಅಂತಕ್ಕಂಥವ್ರು 1925ರಲ್ಲಿ ಪ್ರಾರಂಭವಾಗಿತ್ತು ಆತ್ಮಗೌರವ ಚಳವಳಿ ಅಂತಕ್ಕಂಥದ್ದು. ಅದು 2025ಕ್ಕೆ 100 ವರ್ಷ ಪೂರೈಕೆ ಮಾಡಿದೆ ಅಂತಕ್ಕಂಥದ್ದು. ಮುಂದಿನ ಪ್ರಶ್ನೆ ನೋಡೋದಾದ್ರೆ 2025ರ USA ಓಪನ್ ಪುರುಷರ ಸಿಂಗಲ್ಸ್ ಪ್ರಶಸ್ತಿಯನ್ನು ಗೆದ್ದವರು ಯಾರು? ಜಾನಿಕ್ ಸಿನ್ನರ್, ನೊವಾಕ್ ಜೋಕೋವಿಕ್, ಕಾರ್ಲೋಸ್ ಅಲ್ಕರಾಜ್, ರಾಫೆಲ್ ನಡಾಲ್. ಸರಿಯಾದ ಉತ್ತರ ನೋಡೋದಾದ್ರೆ 2025ರ USA ಓಪನ್ ಪುರುಷರ ಸಿಂಗಲ್ಸ್ ಪ್ರಶಸ್ತಿಯನ್ನು ಗೆದ್ದವರು ಯಾರು? ಆಯ್ಕೆ ಸಿ ಸರಿಯಾಗಿರ್ತಕ್ಕಂಥದ್ದು ಕಾರ್ಲೋಸ್ ಅಲ್ಕರಾಜ್ ಅವರು ಅಂತಕ್ಕಂಥದ್ದು. ಇದೇ ಪ್ರಶ್ನೆ ಇನ್ನೊಂದು ತರ ಕೇಳೋದಾದ್ರೆ USA ಓಪನ್ ಮಹಿಳಾ ಸಿಂಗಲ್ಸ್ ಪ್ರಶಸ್ತಿಯನ್ನು ಗೆದ್ದವರು ಯಾರು ಅಂತಕ್ಕಂಥದ್ದು ಕಮೆಂಟ್ ಮಾಡಿ ನೋಡೋಣ. 82ನೇ ವೆನಿಸ್ ಚಲನಚಿತ್ರೋತ್ಸವದಲ್ಲಿ ಅತ್ಯುತ್ತಮ ನಿರ್ದೇಶಕಿ ಪ್ರಶಸ್ತಿ ಗೆದ್ದ ಭಾರತೀಯರು ಯಾರು? ಜೋಯಾ ಅಖ್ತರ್, ಅನುಪರ್ಣಾ ರಾಯ್, ರಿಮಾ ಕಾಗ್ತಿ, ಮೇಘನಾ ಗುಲ್ಜಾರ್ ಅಂತೇಳಿ ಆಯ್ಕೆಗಳಿದ್ದಾವೆ.
82ನೇ ವೆನಿಸ್ ಚಲನಚಿತ್ರೋತ್ಸವದಲ್ಲಿ ಅತ್ಯುತ್ತಮ ನಿರ್ದೇಶಕ ಪ್ರಶಸ್ತಿ ಗೆದ್ದವರು ಯಾರು? ಸರಿಯಾದ ಉತ್ತರ ನೋಡೋದಾದರೆ ಆಯ್ಕೆ ಆ ಸರಿಯಾಗಿರ್ತಕ್ಕಂಥದ್ದು ಅನುಪರ್ಣಾ ರಾಯರವರಿಗೆ ಅತ್ಯುತ್ತಮ ನಿರ್ದೇಶಕಿ ಚಲನಚಿತ್ರ ಪ್ರಶಸ್ತಿ ಪಡೆದುಕೊಂಡಿದ್ದಾರೆ ಅಂತಕ್ಕಂಥದ್ದು. ಮುಂದಿನ ಪ್ರಶ್ನೆ ನೋಡೋಣ. 12ನೇ ಪುರುಷರ ಹಾಕಿ ಏಷ್ಯಾ ಕಪ್ 2025 ಫೈನಲ್ನಲ್ಲಿ ಯಾವ ತಂಡವನ್ನು ಸೋಲಿಸಿತು? ಭಾರತ, ಪಾಕಿಸ್ತಾನ, ಜಪಾನ್, ದಕ್ಷಿಣ ಕೊರಿಯಾ, ಮಲೇಷ್ಯಾ. 12ನೇ ಪುರುಷರ ಹಾಕಿ ಏಷ್ಯಾ ಕಪ್ 2025ರಲ್ಲಿ ಫೈನಲ್ನಲ್ಲಿ ಭಾರತ ಯಾವ ತಂಡವನ್ನು ಸೋಲಿಸಿತು ಅಂತಕ್ಕಂಥದ್ದಿದೆ. ಅದು ಸರಿಯಾದ ಉತ್ತರ ದಕ್ಷಿಣ ಕೊರಿಯಾ ಅಂತಕ್ಕಂಥದ್ದು. ಈ ಆಯ್ಕೆ ಸರಿಯಾಗಿರ್ತಕ್ಕಂಥದ್ದು ದಕ್ಷಿಣ ಕೊರಿಯಾವನ್ನು ಸೋಲಿಸ್ತದ. ಏಳನೇ ಪ್ರಶ್ನೆ ಇದೆ. ಜಪಾದ್ 2025 ಬಹುರಾಷ್ಟ್ರೀಯ ಮಿಲಿಟರಿ ಸಮರಾಭ್ಯಾಸ ಯಾವ ದೇಶದಲ್ಲಿ ನಡೆಯಲಿದೆ? ಭಾರತ, ಚೀನಾ, ರಷ್ಯಾ, ಅಮೆರಿಕ. ಜಪಾದ್ 2025 ಬಹುರಾಷ್ಟ್ರೀಯ ಮಿಲಿಟರಿ ಸಮರಾಭ್ಯಾಸ ಯಾವ ದೇಶದಲ್ಲಿ ನಡೆಯಲಿದೆ ಅಂದರೆ ನೋಡ್ತಾ ಇದ್ದೀರಿ ಆಯ್ಕೆಗಳನ್ನು. ಸರಿಯಾದ ಉತ್ತರ ಆಯ್ಕೆ ಈ ಸರಿಯಾಗಿರ್ತಕ್ಕಂಥದ್ದು ರಷ್ಯಾ ದೇಶದಲ್ಲಿ ಈ ಒಂದು ಜಪಾದ್ 2025 ಬಹುರಾಷ್ಟ್ರೀಯ ಮಿಲಿಟರಿ ಸಮರಾಭ್ಯಾಸ ಜರುಗಲಿದೆ ಅಂತಕ್ಕಂಥದ್ದು. ಆತ್ಮೀಯ ಸ್ಪರ್ಧಾ ಮಿತ್ರರೇ, ಇಲ್ಲಿವರೆಗೆ ಬಹುಮುಖ್ಯವಾಗಿರತಕ್ಕಂಥ ಪ್ರಚಲಿತ ವಿದ್ಯಮಾನಗಳು ನೋಡಿದ್ದೀವಿ. ಮುಂಬರುವ ಅವಧಿಯಲ್ಲಿ ಇದಕ್ಕಿಂತ ಹೆಚ್ಚಿನ ಅಂಶಗಳಿರ್ತಕ್ಕಂಥ ಮುಖ್ಯವಾಗಿ ಪರೀಕ್ಷೆಯಲ್ಲಿ ಕೇಳಬಹುದಾದಂಥ ಅಂಶಗಳನ್ನು ಡಿಸ್ಕಷನ್ ಮಾಡ್ತಾ ಬರ್ತೀವಿ. ಕೊನೆ ತನಕ ನೋಡಿದ್ದಕ್ಕೆ ತಮ್ಮೆಲ್ಲರಿಗೂ ಧನ್ಯವಾದಗಳು.